ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಿನ್ನೆ ಡಿಸೆಂಬರ್ 25 ಎಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಅದೇ ದಿನ ಡಿಸೆಂಬರ್ 25 ಅಂದ್ರೆ ನಿನ್ನೆ ಒಂದು ಕನ್ನಡದ ಅದ್ಭುತ ಒಂದು ಬಹುನಿರೀಕ್ಷಿತ ಕನ್ನಡ ಸಿನಿಮಾ ಅಭಿನಯ ಚಕ್ರವರ್ತಿ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವರ ಒಂದು ಅದ್ಭುತ ಚಿತ್ರ ಅಂತ ಹೇಳಲಾಗ್ತಾ ಇದೆ. ಮಾರ್ಕ್ ಸಿನಿಮಾ ನಿನ್ನೆ ಒಂದು ತೆರೆಕಂಡಂತ ಸಿನಿಮಾ. ಆ ಸಿನಿಮಾ ಹೆಂಗಿದೆ ಅಂತ ಕೇಳಿದ್ರೆ ಒಂಥರ ಸುದೀಪ್ ಸರ್ ಅವರು ತುಂಬಾ ಅಂದ್ರೆ ತುಂಬಾ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ. ಬಟ್ ಆ ಸಿನಿಮಾ ನೋಡಾದ್ಮೇಲೆ ಕೆಲವೊಂದು ಸಿನಿ ಪ್ರೇಕ್ಷಕರು ಅಥವಾ ಸಿನಿಮಾ ಏನ್ ಹೇಳ್ಬೋದು, ನಾವು ಸಿನಿಮಾ ವೀಕ್ಷಕರು ಅಂತ ಹೇಳೋಣ, ಅಂದ್ರೆ ಒಂದು ಕನ್ನಡ ಕಲಾಭಿಮಾನಿಗಳು ಅಂತ ಹೇಳ್ಬೋದು. ಬಟ್ ಆ ಸಿನಿಮಾದ ಕೆಲವೊಂದು ವಿವರಣೆ ಅಥವಾ ವೀಕ್ಷಣೆ ಅಥವಾ ಅವರೇನು ರಿವ್ಯೂ ಅಂತ ಹೇಳ್ತೀವಿ ನಾವು, ಅವರು ಕೆಲವೊಂದಷ್ಟು ಅಭಿಮಾನಿಗಳು ಇಲ್ಲ ಮೂವಿ ಆವರೇಜ್ ಆಗಿದೆ, ಮೂವಿ ಪರವಾಗಿಲ್ಲ, ಸ್ವಲ್ಪ ಕೆಲವೊಬ್ರು ಇನ್ನು ಚೆನ್ನಾಗೇ ಇಲ್ಲ, ಪಿಕ್ಚರೇ ಚೆನ್ನಾಗಿಲ್ಲ, ಅಟ್ಟರ್ ಫ್ಲಾಪ್ ಸಿನಿಮಾ ಅಂತ ಕೆಲವೊಂದು ಕಡೆ ಕೇಳ್ತಾ ಇದೀವಿ, ನೋಡ್ತಾ ಇದೀವಿ ನಾವು. ಬಟ್ ಇದ್ರಲ್ಲಿ ಆಗ್ತಿರೋದು ಏನಂತಂದ್ರೆ, ಒಂದು ನಾನು ಕಿಚ್ಚ ಸುದೀಪ್ ಸರ್ ಅವರಿಗೆ ಒಂದು ಈ ಮೂಲಕ ಮನವಿ ಮಾಡ್ಕೊಂತ ಇದ್ದೀನಿ. ಕಿಚ್ಚ ಸುದೀಪ್ ಸರ್ ಅವರೇ, ನೀವು ದಯಮಾಡಿ ಕನ್ನಡದ ಒಂದು ಕಲಾವಿದರುಗಳಿಗೆ ಅವಕಾಶ ಮಾಡಿಕೊಡಿ ಸಿನಿಮಾದಲ್ಲಿ. ಇದು ಒಂದು ನನ್ನ ಕಳಕಳಿಯ ಮನವಿ. ಯಾಕಂತ ಕೇಳಿದ್ರೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ತಮಿಳ್ ಆಕ್ಟ್ರೆಸ್ಸೇ ಇದ್ದಾರೆ, ಅದರಲ್ಲಿ ತಮಿಳ್ ಕಲಾವಿದರು. ಯಾಕಂದ್ರೆ ನಮಗೂ ಸ್ವಲ್ಪ ಬೇಜಾರಾಗುತ್ತೆ ಈ ತರ ಆಗ್ತಾ ಇದ್ರೆ. ಅದಕ್ಕೋಸ್ಕರನೇ ತಮಿಳ್ ಆಕ್ಟ್ರೆಸ್ಗಳಿಗೆಲ್ಲ ಹಾಕೊಂಡಿದ್ದಾರೆ ಈ ಸಿನಿಮಾದಲ್ಲಿ ಅಂತಾನೆ ಸಿನಿಮಾ ಚೆನ್ನಾಗಿಲ್ಲ ಅನ್ನೋದು ಆತರ ಅಲ್ಲ. ಬಟ್ ಒಂದ್ ರೇಂಜ್ಗೆ ಸುದೀಪ್ ಸರ್ ಅವರು ಸ್ಟೈಲಿಶ್ ಕಾಣಿಸಿದ್ದಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಒಂಥರ ಆಕ್ಷನ್ ಮೂವಿ ತರ ಚೆನ್ನಾಗಿದೆ. ಬಟ್ ಒಂದು ಆವರೇಜ್ ಆತರ ಅನಿಸ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಬಟ್ ಇದು ಒಳ್ಳೆ ಹಿಟ್ ಆಗುತ್ತೋ ಅಥವಾ ಒಳ್ಳೆ ಫ್ಲಾಪ್ ಆಗುತ್ತೋ ಇದನ್ನ ಏನು ಹೇಳಕ್ ಆಗಲ್ಲ. ಯಾಕಂದ್ರೆ ಇದು ಸೆಕೆಂಡ್ ಡೇ ಆಗಿರೋದು. ಬಟ್ ನಿನ್ನೆ ಒಂದೇ ದಿವಸಕ್ಕೆಲ್ಲ ನಾವು ಡಿಕ್ಲೇರ್ ಮಾಡಕ್ ಆಗಲ್ಲ, ಇದೇ ತರ ಇದೆ ಸಿನಿಮಾ, ಇದು ಹಿಟ್ ಆಗುತ್ತೆ, ಇದು ಫ್ಲಾಪ್ ಆಗುತ್ತೆ. ಒಂದೇ ದಿವಸ ಏನು ಜಡ್ಜ್ಮೆಂಟ್ ಕೊಡಕ್ ಆಗಲ್ಲ. ಇಲ್ಲಿ ಜಡ್ಜ್ಮೆಂಟ್ ಕೊಡಕ್ ನಾವು ಯಾರು ಅಲ್ಲ ಇಲ್ಲಿ ಬೇಸಿಕ್ಲಿ ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ಸೊ ದಯವಿಟ್ಟು ಚೆನ್ನಾಗಿದೆ ಅಂತ ಒಂದು ವರ್ಗ ಇದೆ, ಚೆನ್ನಾಗಿಲ್ಲ ಅಂತ ಒಂದು ವರ್ಗ ಇದೆ, ಆವರೇಜ್ ಆಗಿದೆ ಪರವಾಗಿಲ್ಲ ಅಂತ ಅನ್ನೋ ಒಂದು ವರ್ಗ ಇದೆ. ಇನ್ನೊಂದು ಕಡೆ ಈ ಪಿಕ್ಚರೇ ಫ್ಲಾಪ್ ಹೋಗೋದು, ಪಿಕ್ಚರೇ ಚೆನ್ನಾಗಿಲ್ಲ, ಸ್ವಲ್ಪ ಸುದೀಪ್ ಸರ್ ಅವರು ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸಿದ್ದಾರೆ ಅನ್ನೋದು ಬಿಟ್ರೆ ಪಿಕ್ಚರ್ ಅಲ್ಲಿ ಏನು ಸ್ಟೋರಿ ಚೆನ್ನಾಗಿಲ್ಲ. ಸೇಮ್ ವರ್ಷನ್ ಇದೆ. ಈ ಹಿಂದೆ ಮ್ಯಾಕ್ಸ್ ಏನು ರಿಲೀಸ್ ಆಗಿತ್ತಲ್ಲ, ಇದೆ ಸುದೀಪ್ ಸರ್ ಅವ್ರದ್ದು, ಆ ಮ್ಯಾಕ್ಸ್ ವರ್ಷನ್ ಸೇಮ್ ಇದೆ ವರ್ಷನ್ಗೆ ಕನ್ವರ್ಟ್ ಮಾಡಿರೋ ತರ ವರ್ಷನ್ ಇದೆ. ಆ ತರ ಒಂದು ನಮ್ಮ ಸಿನಿ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ. ಬಟ್ ಇದು ನೋಡೋಣ, ಯಾಕಂದ್ರೆ ನಿನ್ನೆ ಡಿಸೆಂಬರ್ 25 ಕ್ರಿಸ್ಮಸ್ ಡೇಗೆ ಒಂದು ಬಂದಂತ ಸಿನಿಮಾ ಇದು, ಕನ್ನಡ ಸಿನಿಮಾ. ಬಟ್ ಇವತ್ತು ಸೆಕೆಂಡ್ ಡೇನಲ್ಲೇ ಇಷ್ಟೊಂದು ಈ ತರ ಕೆಲವೊಂದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ, ಇಲ್ಲ ಅಂತ ನಾನೇನು ಹೇಳೋದಿಲ್ಲ. ಬಟ್ ಅವು ನಿಮ್ಗೆ ಗೊತ್ತೇ ಇದೆಯಲ್ಲ, ಆಲ್ಮೋಸ್ಟ್ ನೆಗೆಟಿವ್ ಇದ್ದಲ್ಲಿ ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಇದ್ದಲ್ಲಿ ನೆಗೆಟಿವ್ ಕೂಡ ಇರುತ್ತೆ. ಬಟ್ ಏನೇ ಆಗಲಿ, ನಾವು ಅವರು ಪಾಸಿಟಿವ್ ಇದ್ರೆ ಪಾಸಿಟಿವ್ ಆಗಿ ತಗೊಳ್ತಾರೆ, ನೆಗೆಟಿವ್ ಇದ್ರೆ ಪಾಸಿಟಿವ್ ಆಗಿ ತಗೊಳ್ಳೋ ಒಂದು ತಾಳ್ಮೆ ಕಿಚ್ಚ ಸುದೀಪ್ ಸರ್ ಅವರಿಗೆ ಇದೆ. ಯಾಕಂದ್ರೆ ಇದನ್ನ ಸೆಕೆಂಡ್ ಡೇ, ಫಸ್ಟ್ ಡೇ ನಿನ್ನೆ ಆಗಿದೆ ಆಲ್ರೆಡಿ, ಇವತ್ತಿನ ಸೆಕೆಂಡ್ ಡೇ, ಇನ್ನೂ ಕೆಲ ದಿನಗಳ ಕಾಲ ಬಾಕಿ ಇದೆ ಸಿನಿಮಾ ನೋಡುವಂಥದ್ದು. ಬಟ್ ಒಂದು ಬೇಜಾರಾಗುವಂಥದ್ದು, ನನಗೂ ಸ್ವಲ್ಪ ಬೇಜಾರಾಗುವಂಥದ್ದು ಏನಂದ್ರೆ, ಕನ್ನಡದ ಕಲಾವಿದರು ತುಂಬಾ ಕಡಿಮೆ ಇದ್ದಾರೆ ಸ್ನೇಹಿತರೆ ಇದರಲ್ಲಿ. ಅದೇ ಒಂದು ಬೇಜಾರಾಗಿದ್ದು. ಅದಕ್ಕೆ ನಾನು ಸುದೀಪ್ ಸರ್ ಅವರಿಗೆ ಮನವಿ ಮಾಡ್ಕೊಂತೀನಿ ಅಂತ ಹೇಳಿದ್ದು, ದಯಮಾಡಿ ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳಿಗೆ, ಏನು ನೆಕ್ಸ್ಟ್ ಸಿನಿಮಾಗೂ ನೀವು ಹೋಗ್ತಿರಲ್ಲ, ದಯವಿಟ್ಟು ಕನ್ನಡದ ಕಲಾಭಿಮಾನಿಗಳು ಪ್ಲಸ್ ಕನ್ನಡದ ಕಲಾವಿದರು, ಏನು ಸಣ್ಣ ಸಣ್ಣ ಪುಟ್ಟ ಕಲಾವಿದರುಗಳು ಇರ್ತಾರಲ್ಲ, ಆ ಕಲಾವಿದರಿಗೆ ಸ್ವಲ್ಪ ನೀವು ಸಿನಿಮಾದಲ್ಲಿ ಅವಕಾಶ ಕೊಡಬೇಕಾಗಿ ನನ್ನದೊಂದು ಕಳಕಳಿಯ ವಿನಂತಿ. ಯಾಕಂದ್ರೆ ಕನ್ನಡದವ್ರನ್ನ ಬೆಳೆಸ್ಲಿಲ್ಲ ಅಂತಂದ್ರೆ ಸರ್ ಯಾರು ಬೆಳೆಸಲ್ಲ ಇಲ್ಲಿ. ನಾನು ಲಾಸ್ಟ್ ವಿಡಿಯೋದಲ್ಲಿ ಇದೇ ಮಾತನ್ನ ಹೇಳಿದ್ದೀನಿ ನಿಮ್ಮ ಮಾರ್ಕ್ ಟ್ರೈಲರ್ ಬಂದಾಗ. ಬಟ್ ಈಗಲೂ ಅದೇ ಮಾತನ್ನ ನಿಮ್ಗೆ ಆರ್ಡರ್ ಮಾಡೋಷ್ಟು ನಾನಂತೂ ದೊಡ್ಡವನಲ್ಲ. ಬಟ್ ನನ್ನೊಂದು ರಿಕ್ವೆಸ್ಟ್ ಅನ್ಕೊಳ್ಳಿ ಸರ್, ಸುದೀಪ್ ಸರ್, ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸುದೀಪ್ ಸರ್ ಅಭಿಮಾನಿಗಳು ಎಸ್ಪೆಷಲಿ ಬೇಜಾರು ಮಾಡ್ಕೋಬೇಡಿ. ಯಾಕಂದ್ರೆ ನಾನೊಬ್ಬ ಕನ್ನಡದ ಸಿನಿಮಾ ಪ್ರೇಕ್ಷಕನಾಗಿ ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ಕನ್ನಡ ಕಲಾವಿದರಿಗೆ ಒಂದು ಅವಕಾಶ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂದ್ರೆ ನೀವು ಈ ಮಾರ್ಕ್ ಸಿನಿಮಾದಲ್ಲಿ ಹೆಚ್ಚಾಗಿ ತಮಿಳ ಕಲಾವಿದರೆ ಜಾಸ್ತಿ ಇರುವಂತ ಒಂದು ಬೇಜಾರಿನ ಸಂಗತಿ ಸ್ನೇಹಿತರೆ ಇದು. ಅಂದ್ರೆ ತುಂಬಾ ಬೇಜಾರಾಗುತ್ತೆ. ಯಾಕಂದ್ರೆ ನಾವು ಕನ್ನಡದವರಾಗಿ, ಇಲ್ಲಪ್ಪ ನಮ್ಮ ಕನ್ನಡದ ಕಲಾವಿದರೆ ಸಿನಿಮಾ ಮಾಡ್ತಾ ಇಲ್ಲ, ಬೇರೆ ಕಲಾವಿದರುಗಳು ಹಾಕೊಂಡು ಸಿನಿಮಾ ಮಾಡ್ತಾ ಇದಾರೆ, ಸ್ವಲ್ಪ ಎಲ್ಲೋ ಒಂದು ಕಡೆ ಬೇಜಾರು ಇದ್ದೇ ಇರುತ್ತೆ ಎಲ್ಲರಿಗೂ. ಬಟ್ ಸುದೀಪ್ ಸರ್ ಅವರು ಸ್ವಲ್ಪ ಸ್ಟೈಲಿಶ್ ಆಗಿ ಕಾಣಿಸಿದ್ದಾರೆ ಅನ್ನೋದು ಬಿಟ್ರೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ಸುತ್ತೆ. ಬಟ್ ಇವಾಗಲೇ ಹೇಳಕ್ ಆಗಲ್ಲ, ಇದು 100% ಹಿಟ್ 100% ಫ್ಲಾಪ್
ಈ ತರ ಹೇಳಕ್ ಆಗಲ್ಲ. ಬಟ್ ಇನ್ನೂ ಸ್ವಲ್ಪ ಮುಂದೂಡಿದ್ದ ಆದ ಮೇಲೇನೆ ಗೊತ್ತಾಗೋದು ಏನ್ ಹಿಟ್ಟು ಅಥವಾ ಫ್ಲಾಪ್. ಎರಡೇ ದಿನಕ್ಕೆ ಏನು ಹೇಳಕ್ ಆಗೋದಿಲ್ಲ. ಕೆಲವೊಂದು ಮಾಧ್ಯಮದಲ್ಲೂ ಬರ್ತಾ ಇರುತ್ತೆ, ಆ ಮಾಧ್ಯಮದಲ್ಲೇ ತಲೆ ಕೆಸ್ಕೊಕ್ ಹೋಗ್ಬಾರ್ದು. ಬಟ್ ಎಸ್ಪೆಷಲಿ ಕೆಲವು ಸಿನಿಮಾ ಪ್ರೇಕ್ಷಕರಿಗೆ ಕೆಲವೊಬ್ರಿಗೆ ಇಷ್ಟ ಆಗಿರುತ್ತೆ, ಕೆಲವೊಬ್ರಿಗೆ ಇಷ್ಟ ಆಗಲ್ಲ. ಒಂದು 100 ಕಲಾಭಿಮಾನಿಗಳಿಗೆ ಒಂದು 100 ಜನದಲ್ಲಿ ಒಂದು 30% ಜನಕ್ಕೆ ಇಷ್ಟ ಆಗಿರಲ್ಲ, 70% ಜನಕ್ಕೆ ಇಷ್ಟ ಆಗಿರುತ್ತೆ. ಇನ್ನೊಂದ್ ಕಡೆ 70% ಜನಕ್ಕೂ ಇಷ್ಟ ಆಗಿರಲ್ಲ, ಇನ್ನೊಂದ್ ಕಡೆ 30% ಜನಕ್ಕೆ ಇಷ್ಟ ಆಗಿರುತ್ತೆ. ಆ ತರ ಒಂದು ಜಜ್ಮೆಂಟ್ ನಾವು ಸದ್ಯಕ್ಕೆ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ನೋಡ್ತಾ ಇದೀವಿ. ಬಟ್ ಆ ತರ ಆಗೋದು ಬೇಡ ಅಂತ ನನಗೂ ಅನ್ಸೋದು. ಇದೆ ಒಳ್ಳೆ ಕಂಟೆಂಟ್ ಇದೆ ಅಂತ ಅನ್ಸುತ್ತೆ. ಬಟ್ ಸ್ವಲ್ಪ ಕನ್ನಡದ ಕಲಾವಿದರುಗಳಿಗೆ ಅವಕಾಶ ಕೊಟ್ರೆ ಇನ್ನೂ ಬೆಸ್ಟ್. ಯಾಕಂದ್ರೆ ಅಲ್ಲಿ ಆಲ್ಮೋಸ್ಟ್ ಅಲ್ಲೆಲ್ಲ ನಾವು ನೋಡಿದ್ವಿ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಒಂದು ಕನ್ನಡದ ಕಲಾವಿದರು ಇಲ್ವಲ್ಲಪ್ಪ, ಎಲ್ಲ ತಮಿಳ್ ಕಾಮಿಡಿಯನ್ಸ್ ಇದ್ದಾರೆ, ತಮಿಳ್ ಆಕ್ಟರ್ಗಳೇ ಇದ್ದಾರೆ, ನಮ್ ಕನ್ನಡದವ್ರು ಯಾರು ಇಲ್ಲ ಅಂತ ಅದೇ ಒಂದು ಬೇಜಾರಾಗಿದ್ದು. ಸುದೀಪ್ ಸರ್ ಅವರಿಗೆ ಒಂದು ಸ್ವಲ್ಪ ಮನವಿ ನಮ್ದು, ಸರ್ ದಯವಿಟ್ಟು ನೀವು ಮುಂದಿನ ನಿಮ್ಮ ಹೊಸ ಸಿನಿಮಾಗೆ ದಯವಿಟ್ಟು ಕನ್ನಡದ ಕಲಾವಿದರನ್ನ ಆಯ್ಕೆ ಮಾಡಿ ಸರ್, ದಯಮಾಡಿ ಸರ್, ರಿಕ್ವೆಸ್ಟೆಡ್. ಯಾಕಂದ್ರೆ ನಮಗೆ ಸ್ವಲ್ಪ ಬೇಜಾರಾಯ್ತು, ಯಾಕಂದ್ರೆ ಟ್ಯಾಲೆಂಟ್ ಇರೋರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ಜನ ಇದ್ದಾರೆ ಸರ್. ನಿಮ್ಗೆ ಆರ್ಡರ್ ಮಾಡೋಷ್ಟು ನಾನಂತೂ ದೊಡ್ಡವನಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ನಂದೊಂದು ಮನವಿ, ಒಂದು ರಿಕ್ವೆಸ್ಟ್ ಅನ್ಕೊಳ್ಳಿ ಸರ್, ನೀವು ದಯವಿಟ್ಟು ಕನ್ನಡದ ಕಲಾವಿದರುಗಳಿಗೆ ಒಂದು ಅವಕಾಶ ಮಾಡಿಕೊಡಿ ಸರ್. ಕನ್ನಡದವ್ರನ್ನ ನಾವೇ ಬೆಳೆಸ್ಬೇಕು ಸರ್, ನಮ್ ಬಿಟ್ಟು ಬೇರೆ ಯಾರು ಬಂದು ಬೆಳೆಸಲ್ಲ ಸರ್. ಇಲ್ಲಿ ಬೇರೆ ಭಾಷೆದವರು ಬಂದು ಇಲ್ಲಿ ಬೆಳಿತಿರ್ತಾರೆ ಹೊರತಾಗಿ ಅವ್ರು ಯಾರು ಬೆಳೆಸಲ್ಲ. ಅದೇ ಕನ್ನಡದವ್ರೇ ಹೋಗಿ ತೆಲುಗು ಆಗಲಿ, ತಮಿಳ್ ಆಗಲಿ, ಮಲಯಾಳಂ ಅಲ್ಲಿ ಎಷ್ಟು ಜನ ಬೆಳೆದಿದ್ದಾರೆ ಸರ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್. ಯಾವುದೇ ಕಾರಣಕ್ಕೂ ನಮ್ಗೆ ಎಷ್ಟು ಬೇಜಾರಾಗ್ತಿದೆ ಅಂತಂದ್ರೆ, ಪಿಕ್ಚರ್ ನೋಡಿ ಬೇಜಾರಾಗಿಲ್ಲ, ದೇವರನ್ನ ಹೇಳ್ತಾ ಇದ್ದೀನಿ ನಾನು. ಪಿಕ್ಚರ್ ನೋಡಿ ಬೇಜಾರಾಗಿಲ್ಲ, ಒಂಥರ ಸುದೀಪ್ ಸರ್ ಅವರು ಸ್ಟೈಲಿಶ್ ಆಗಿ ಕಾಣಿಸಿದ್ರೆ, ಅವ್ರು ಬಿಡಿ ಸ್ಟೈಲಿಶ್ ಸ್ಟಾರೇ ಅವರು. ಒಂದ್ ಕಡೆ ದರ್ಶನ್ ಸರ್ ಅವರು ಮಾಸ್ ಸ್ಟಾರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ, ಇನ್ನೊಂದ್ ಕಡೆ ಸುದೀಪ್ ಸರ್ ಅವರು ಸ್ಟೈಲಿಶ್ ಸ್ಟಾರ್. ಯಾವತ್ತಿಂದಾನೇ ನೋಡ್ಕೊಂಡು ಬಂದಿದ್ದೀನಿ ಅವ್ರ ಫಿಲಮ್ಗಳು, ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಈ ಪಿಕ್ಚರ್ ಏನಂತಂದ್ರೆ ಸ್ವಲ್ಪ ವರ್ಷನೂ ಅದೇ ತರ ಇತ್ತು, ಪರವಾಗಿಲ್ಲ, ಮ್ಯಾಕ್ಸ್ ತರನೇ ಇತ್ತು. ಬಟ್ ಇದ್ರಲ್ಲಿ ಏನಂದ್ರೆ ಒಂದು ಅದೇ ಹೇಳಿದ್ನಲ್ಲ, ಪದೇ ಹೇಳ್ತಾ ಇದ್ದೀನಿ, ನನಗೂ ಬೇಜಾರಾಗ್ತಿದೆ. ದಯಮಾಡಿ ನಿಮ್ಮ ಮುಂದಿನ ಸಿನಿಮಾಗಳಿಗೆ ಕನ್ನಡದ ಕಲಾವಿದರನ್ನ ಆಯ್ಕೆ ಮಾಡಿ ಸರ್, ದಯಮಾಡಿ. ತುಂಬಾ ಬೇಜಾರಾಗ್ತಾ ಇದೆ, ಯಾಕಂದ್ರೆ ಕನ್ನಡದವರು ಇಲ್ಲ ಅದರಲ್ಲಿ ಫಿಲಮ್ ಅಲ್ಲಿ. ಆಲ್ಮೋಸ್ಟ್ ಎಲ್ಲ ತಮಿಳ್ ನಟರೇ ಇದ್ದಾರೆ. ಬಟ್ ಅದೊಂದು ಬೇಜಾನ್ ವಿಲನ್ಗಳಿದ್ದಾರೆ ಸರ್, ಒಳ್ಳೊಳ್ಳೆ ವಿಲನ್ಗಳಿದ್ದಾರೆ ಕನ್ನಡದಲ್ಲಿ. ಕನ್ನಡದ ವಿಲನ್ಗಳು ಸ್ವಲ್ಪ ಅವಕಾಶ ಮಾಡಿಕೊಡಿ, ಕನ್ನಡದ ಕಾಮಿಡಿಯನ್ಸ್ಗೆ ಸ್ವಲ್ಪ ಅವಕಾಶ ಮಾಡಿಕೊಡಿ, ಕನ್ನಡದ ಡಾನ್ಸರ್ಗಳಿಗೆ ಅವಕಾಶ ಮಾಡಿ, ಕನ್ನಡದ ಸಿಂಗರ್ಗಳಿಗೆ ಅವಕಾಶ ಮಾಡಿಕೊಡಿ. ಸ್ವಲ್ಪ ಬೇಜಾರಾಗುತ್ತೆ, ಏನ್ ಮಾಡಕ್ಕಾಗಲ್ಲ. ನೋಡೋಣ ದಿನ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಗೊತ್ತಿಲ್ಲ. ಒಂದೇ ದಿನಕ್ಕಂತೂ ಡಿಸೈಡ್ ಮಾಡಕ್ಕಾಗಲ್ಲ ಹಿಟ್ ಆಗುತ್ತೋ ಫ್ಲಾಪ್ ಆಗುತ್ತೋ ಅಂತ. ಇನ್ನು ತುಂಬಾ ಬೇಜಾನ್ ಜನ ಓಡ್ತಾ ಇದೆ ಸಿನಿಮಾ, ಓಡುತ್ತೆ. ಒಂದು ಒಳ್ಳೆ ಹಿಟ್ ಸಿಗ್ಲಿ ನಿಮ್ಗಂತ ಹೇಳ್ತಾ ನಮಸ್ಕಾರ.